ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ವಿನಾನ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಹೃದಯಪೂರ್ವಕವಾದಂತಹ ಸ್ವಾಗತ ಮತ್ತು ಬೆಳಗಿನ ಶುಭೋದಯ. ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ, ಕಳೆದ ಕೆಲವು ದಿನಗಳಿಂದ ಅಂತಾರಾಷ್ಟ್ರೀಯ ಸಂಘಟನೆಗಳ ಪರಿಪೂರ್ಣವಾದಂತಹ ಒಂದು ವಿಡಿಯೋ ಸರಣಿಯನ್ನ ತಮಗೆಲ್ಲ ಒದಗಿಸ್ತಾ ಇದ್ದೀವಿ. ಸೊ ಅದೇ ತರ ಇಂದಿನ ಒಂದು ವಿಡಿಯೋ ಅಲ್ಲಿ ಏನಂತಪ್ಪ ಅಂತಂದ್ರೆ ಮತ್ತೊಂದು ಏಷ್ಯಾ ಖಂಡದ ಒಂದು ಅಂತಾರಾಷ್ಟ್ರೀಯ ಸಂಘಟನೆಯಾದಂತ ಯಾವ್ದಪ್ಪ ಅಂದ್ರೆ ಬಿಮ್ಸ್ಟೆಕ್ ಬಗ್ಗೆ ನೋಡೋಣ. ಹೌದಾ, ಬರ್ರಿ. ಹಾಗಾದ್ರೆ ಬಿಮ್ಸ್ಟೆಕ್ ಅಂತ ಕರೀತೀವಿ. ಈ ಬಿಮ್ಸ್ಟೆಕ್ ಅಂದ್ರೆ ಏನಪ್ಪಾ ಅಂದ್ರ ಬೈ ಆಫ್ ಬೆಂಗಾಲ್ ಇಂಟೆಕ್ಟಿವ್ ಫಾರ್ ಮಲ್ಟಿ ಸೆಕ್ಟರ್ ಟೆಕ್ನಿಕಲ್ ಅಂಡ್ ಎಕನಾಮಿಕಲ್ ಕೋಆಪರೇಷನ್ ಅಂತ ಈ ಒಂದು ಬಿಮ್ಸ್ಟೆಕ್ ಅನ್ನ ಕರೀತೀವಿ. ಸರ್ ಕನ್ನಡದಲ್ಲಿ ಏನಪ್ಪಾ ಅಂದ್ರ ಮಲ್ಟಿ ಸೆಕ್ಟರ್ ಅಂದ್ರೆ ಬಹುವಲಯದ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರಕ್ಕಾಗಿ ಬೈ ಆಫ್ ಬೆಂಗಾಲ್ ಬಂಗಾಳ ಕೊಲ್ಲಿಯ ಸುತ್ತಲಿನ ರಾಷ್ಟ್ರಗಳ ಒಕ್ಕೂಟ ಅಂತ ಕರಿತೀವಿ. ಈ ಒಂದು ಒಕ್ಕೂಟದ ಏನಂದ್ರಿ ಎಲ್ಲಾ ರಾಷ್ಟ್ರಗಳು ಅಂದ್ರೆ ಯಾವ ರಾಷ್ಟ್ರ, ಬಂಗಾಳ ಕೊಲ್ಲಿಯ ಸುತ್ತಲಿರ್ತಕ್ಕಂಥ ಎಲ್ಲಾ ರಾಷ್ಟ್ರಗಳ ಒಂದು ಒಕ್ಕೂಟವನ್ನ ಏನಂತ ಕರಿತೀವಿ, ಆಯ್ಕೆಯಾದಂತ ರಾಷ್ಟ್ರಗಳನ್ನ ಬಿಮ್ಸ್ಟೆಕ್ ಅಂತ ಕರಿತೀವಿ. ನೋಡ್ರಿ, ಮೊದಲಿನ ಹೆಸರು ಬಿಮ್ಸ್ಟೆಕ್ ಅಂತ ಇರಲಿಲ್ಲ. ಮೊದಲೇನಿತ್ತಪ್ಪ ಅಂದ್ರೆ ಬಿಮ್ಸ್ಟೆಕ್ ಅಂತ ಅಷ್ಟೇ ಇತ್ತು. ಯಾವಾಗ ಮಯನ್ಮಾರ್ ಬಂದು ಇದರಲ್ಲಿ ಸದಸ್ಯತ್ವವನ್ನು ಪಡೆದುಕೊಳ್ಳುತ್ತದೆಯೋ ಅದಾದ ನಂತರ ಏನಪ್ಪಾ ಅನ್ನೋದಕ್ಕೆ ಬಿಮ್ಸ್ಟೆಕ್ ಅಂತ ಪೂರ್ಣವಾಗಿ ಹೆಸರು ಬರುತ್ತೆ. ನೋಡೋಣ ಏನೇನಿದೆ ಅಂತ ಬನ್ನಿ. ಸೊ ದಕ್ಷಿಣ ಏಷ್ಯಾದ 5 ರಾಷ್ಟ್ರಗಳು ಮತ್ತು ಆಗ್ನೇಯ ದೇಶದ 2 ದೇಶಗಳು ಕೂಡಿಕೊಂಡು ಏನಪ್ಪಾ ಅಂದ್ರ ಒಂದು ಒಳಗೊಂಡಿರ್ತಕ್ಕಂಥ ಒಂದು ಸಂಘಟನೆಯನ್ನು ಏನಂತ ಕರಿತೀವಪ್ಪ ಅಂದ್ರ ಬಿಮ್ಸ್ಟೆಕ್ ಅಂತ ಕರಿತೀವಿ. ಸೊ ಈ ಬಿಮ್ಸ್ಟೆಕ್ 1997 ಜೂನ್ 6ರಂದು ಬ್ಯಾಂಕಾಕ್ ನಲ್ಲಿ 4 ದೇಶಗಳು ಕೂಡಿ ಈ ಒಂದು ಒಕ್ಕೂಟವನ್ನ ಸ್ಥಾಪನೆ ಮಾಡ್ತಾರೆ. 97ರಲ್ಲಿ ಮೊದಲ ಬಾರಿಗೆ ಯಾವ್ಯಾವಿದ್ದು, ಬಾಂಗ್ಲಾದೇಶ, ಭಾರತ, ಶ್ರೀಲಂಕಾ ಮತ್ತು ಥೈಲ್ಯಾಂಡ್ ಈ 4 ದೇಶಗಳು ಇದ್ದು ಈ 4 ದೇಶಗಳು ಕೂಡಿ ಈ ಬಿಮ್ಸ್ಟೆಕ್ ಅನ್ನ ಸ್ಥಾಪನೆ ಮಾಡ್ತಾರೆ. ಇದರ ಮೊದಲ ಸಭೆ ನಡೆದಿದ್ದು ಏನಪ್ಪಾ ಅಂದ್ರೆ 1997 ಜೂನ್ 6ರಂದು ಬ್ಯಾಂಕಾಕ್ ನಲ್ಲಿ, ಥೈಲ್ಯಾಂಡಿನ ಬ್ಯಾಂಕಾಕ್ ನಲ್ಲಿ ಮೊದಲ ಸಭೆ ನಡೆಯಿತು. ಸೊ 1997 ಡಿಸೆಂಬರ್ 22ರಂದು ಮಯನ್ಮಾರ್ ಪೂರ್ಣಕಾಲಿಕ ಸದಸ್ಯತ್ವವನ್ನು ಪಡೆದುಕೊಳ್ಳುತ್ತದೆ ಬಿಮ್ಸ್ಟೆಕ್. ಇದು ಮಯನ್ಮಾರ್ ಸದಸ್ಯತ್ವವನ್ನು ಪಡೆದುಕೊಂಡ ನಂತರ ಕಂಪ್ಲೀಟ್ ಆಗಿ ಬಿಮ್ಸ್ಟೆಕ್ ಆಗುತ್ತೆ. ಮೊದಲೇನಿತ್ತಪ್ಪ ಅಂದ್ರೆ 1997 ಮೊದಲ ಬಿಮ್ಸ್ಟೆಕ್ ಅಂತಿರಲಿಲ್ಲ, ಮಯನ್ಮಾರ್ ಸೇರಿದ ನಂತರನೇ ಬಿಮ್ಸ್ಟೆಕ್ ಆಯ್ತು. ಸೊ ಹಾಗಾದ್ರೆ 2004ರಲ್ಲಿ ಈ ಕೆಳಗಿನ ಯಾವ ರಾಷ್ಟ್ರಗಳು ಬಿಮ್ಸ್ಟೆಕ್ ಸೇರಿದವು ಅಂತ ಕೇಳ್ತಾರೆ. ಒಂದು ಭೂತಾನ್, ಇನ್ನೊಂದು ನೇಪಾಳ. ಇವೆರಡು ಸದಸ್ಯತ್ವವನ್ನು ಪಡೆದುಕೊಂಡ ನಂತರ ಕಂಪ್ಲೀಟ್ ಆಗಿ ಏನಾಗುತ್ತೆ, 7 ರಾಷ್ಟ್ರಗಳ ಒಂದು ಒಕ್ಕೂಟ ಆಗ್ತದೆ. ಇದನ್ನ ಮಿನಿ ಸಾರ್ಕ್ ಅಂತ ಕೂಡ ಕರೀತಾರ. ಯಾಕೆ ಮಿನಿ ಸಾರ್ಕ್ ಅಂತ ಕರೀತಾರಪ್ಪ ಅಂದ್ರೆ ಇಲ್ಲಿ ಏನದ ಸಾರ್ಕ್ ಸಂಘಟನೆಯ 5 ರಾಷ್ಟ್ರಗಳು ಇದಾವ. ಸೊ ಇದಕ್ಕ ಬಿಮ್ಸ್ಟೆಕ್ ಅಂತ ನಾಮಕರಣವನ್ನ ಯಾವಾಗ ಮಾಡ್ತಾರಪ್ಪ ಅಂದ್ರೆ 2004ರಲ್ಲಿ ಬಿಮ್ಸ್ಟೆಕ್ ಅಂತ ಮಾಡಿದ್ರು. ಸೊ 2024ರ ಒಂದು ಬಿಮ್ಸ್ಟೆಕ್ ಒಕ್ಕೂಟದ ಶೃಂಗಸಭೆಯಲ್ಲಿ ಏನಪ್ಪಾ ಅಂದ್ರೆ ಭಾರತ ದೇಶದ ನವದೆಹಲಿಯಲ್ಲಿ ಏನಪ್ಪಾ ಅಂತಂದ್ರ ಬಿಮ್ಸ್ಟೆಕ್ ಒಕ್ಕೂಟದ ಒಂದು ಶೃಂಗಸಭೆ ನಡೀತು. ಆತ್ಮೀಯ ಸ್ಪರ್ಧಾ ವಿದ್ಯಾರ್ಥಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ಸ್ ಕಮೆಂಟ್ ಎಲ್ಲ ಮಾಡ್ರಿ. ಸೊ ಯಾರ್ಯಾರು ನಮ್ಮ ಒಂದು ಈ ಒಂದು ಏನಪ್ಪಾ ಅಂತಂದ್ರ ಸಬ್ಸ್ಕ್ರೈಬ್ ಇದ್ದಿರಲ್ಲ ಅವ್ರಿಗೆಲ್ಲರಿಗೂ ಜಾಬ್ ಆಗುವರು ನಮ್ಮ ಒಂದು ಸ್ಪರ್ಧಾ ವಿನಾನ್ಸ್ ಯೂಟ್ಯೂಬ್ ಚಾನಲ್ ಇಂದ ಏನಪ್ಪಾ ಅಂದ್ರ ಪ್ರತಿದಿನ ರಾತ್ರಿ 8 GK ಸಾಮಾನ್ಯ ಜ್ಞಾನದ ಉಚಿತವಾದಂತಹ ಒಂದು ಟೆಸ್ಟ್ ಸರಣಿ ಬರುತ್ತೆ. ನೀವು ಮನೆಯಲ್ಲೇ ಕೂತ್ಕೊಂಡು ಬರೆಯಬಹುದು. ಸೊ ಇವಾಗ PDO ಪರೀಕ್ಷೆ ಮುಗಿದ ತನಕ ಬೆಳಿಗ್ಗೆ 11 ಗಂಟೆಗೆ ಬೆಳಿಗ್ಗೆ, ಆಮೇಲೆ ಸಂಜೆ 8:30 PM 2 ಟೈಮ್ ಕೂಡ ಏನಪ್ಪ ಅಂದ್ರ ಕನ್ನಡ ಗ್ರಾಮರ ಮತ್ತು ಪಂಚಾಯತಿಗೆ ಸಂಬಂಧಪಟ್ಟಂತೆ ಏನ್ ಮಾಡ್ತಾ ಇದೀವಿ ಅಂತಂದ್ರ ಟೆಸ್ಟ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಯಾರ್ಯಾರು ಈ ಟೆಸ್ಟ್ ಅನ್ನ ಬರಿಬೇಕು ಅಂತ ಇದ್ರಲ್ಲ, ಸಬ್ಸ್ಕ್ರೈಬ್ ಆದ ನಂತರ ನನ್ನ ಒಂದು ಕಾಂಟ್ಯಾಕ್ಟ್ ನಂಬರ್ 8971028189 ಈ ಒಂದು ನಂಬರ್ಗೆ ಏನಪ್ಪಾ ಅಂದ್ರೆ ಒಂದು ವಾಟ್ಸ್ಆಪ್ SMS ಹಾಕ್ರಿ. SMS ಹಾಕಿದ ನಂತರ ನಾನು ನಿಮ್ಗೆ ಏನಪ್ಪಾ ಅಂದ್ರೆ ಲಿಂಕ್ ಅನ್ನ ಕಳಿಸಲಾಗುತ್ತೆ. PDO ಎಕ್ಸಾಮ್ ಮುಗಿಯುವವರೆಗೂ ಬೆಳಿಗ್ಗೆ 11 ಗಂಟೆ ಮತ್ತು ಸಂಜೆ 8:30 ಗಂಟೆಗೆ ಟೆಸ್ಟ್ ಇರುತ್ತೆ. PDO ಎಕ್ಸಾಮ್ ಆದ ನಂತರ ಪ್ರತಿದಿನ 8:30 ಗಂಟೆಗೆ ನೀವು ಯಾವ್ದಾದ್ರೆ ಎಕ್ಸಾಮ್ ಬರೀ ಎಲ್ಲಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರಗಳು ಪ್ರತಿದಿನ 25 ಪ್ರಶ್ನೆ ಬರುತ್ತೆ. ಮನೆಯಲ್ಲಿ ಕುಳಿತುಕೊಂಡು ಎಲ್ಲ ಕೆಲಸ ಮಾಡ್ಕೊಂಡೆ ಎಕ್ಸಾಮ್ ಅನ್ನು ಬರೀಬಹುದು. CBT ತರ ಕಂಪ್ಯೂಟರ್ ತರ ಇರುತ್ತೆ. ಸೊ ಇಷ್ಟು ಹೇಳಿ ಇಂದಿನ ತರಗತಿಯನ್ನು ಮುಗಿಸೋಣ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ.